26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ನೇಪಾಳದ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ ಏನಾಗಿದೆ ಸರ್? ನೋಡಿ, ಇನ್ನೂ ಕೂಡ ನೇಪಾಲ್ನಲ್ಲಿ ಪರಿಸ್ಥಿತಿ ನಾರ್ಮಲ್ಸಿಗೆ ಬಂದಿಲ್ಲ. ಸೊ ಇನ್ನೂ ಹೆಚ್ಚು ಮಾಹಿತಿಯನ್ನು MEA ಅವರು ನೀಡ್ತಾ ಇದ್ದಾರೆ. ನೀವು ಇನ್ನು ನಿಮ್ಮ ಮಾಧ್ಯಮದಲ್ಲಿ ಮಾಹಿತಿ ಇದೆ, ಅಷ್ಟೇ ಮಾಹಿತಿ ಸರ್ಕಾರಕ್ಕೆ ಕೂಡ ಇರೋದು. ಹೆಚ್ಚು ರೀತಿಯಾಗಿ ಇನ್ನೂ ಕೂಡ ನಮ್ಮ ಕಡೆಯಿಂದ ನಾವು ಸಂಪರ್ಕವನ್ನು ನಾವು ಬೆಳೆಸ್ತಾ ಇದ್ದೀವಿ. ಮತ್ತು ಬೇರೆ ಪ್ರವಾಸಿಗರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಕೂಡ ಸಂಗ್ರಹಣೆ ಮಾಡ್ತಾಯಿದ್ದೀವಿ. ಆದರೆ ನಿರ್ದಿಷ್ಟವಾದಂಥ ಮಾಹಿತಿ ಇನ್ನೂ ನಮ್ಗೆ ಬರ್ತಾ ಇಲ್ಲ. ವಾಟ್ ಎವರ್ ಇಟ್ ಈಸ್, ವಿ ಆರ್ ಇನ್ ಟಚ್ ವಿತ್ MEA as well as other helplines from other tourism boards. So as and when it comes down, ನಾವು ಅಪ್ಡೇಟ್ ಮಾಡ್ತೀವಿ. ಟೂರಿಸಂ ಆಪರೇಟ್ ಆಗೋದು ನಿಲ್ತಿಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲಿಗೆ ನೇಪಾಳ ಸೈಡ್ ಹೋಗುವಂಥದ್ದು, ಕಠ್ಮಂಡು ಸೈಡ್ ಹೋಗುವಂಥದ್ದು. ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಆದರೆ ನನಗೆ ಗೊತ್ತಿರೋ ಹಾಗೆ ನಿನ್ನೆ ಕೆಲವು ಜನ ಬಂದಾಗ ಅವ್ರು ಹೇಳ್ತಾಯಿದ್ರು ಭಾಳಷ್ಟು ಜನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ. ಎಸ್ಪೆಷಲಿ ಯಾರು ತೀರ್ಥಯಾತ್ರೆಗೆ ಹೋಗ್ತಾಯಿದ್ರು ಅಥವಾ ನಿಮ್ಮ ಬಿಹಾರಿಂದ ಅಲ್ಲಿಗೆ ನೇಪಾಳಿಗೆ ಹೋಗೋರು ಎಲ್ಲರೂ ಅಲ್ಲಿಂದ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಎಷ್ಟು ಜನ ಕ್ಯಾನ್ಸಲ್ ಮಾಡಿದ್ದಾರೆ, ಯಾಕೆ ಇದಕ್ಕೋಸ್ಕರನೇ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅದ್ರ ಮಾಹಿತಿ ಇಲ್ಲ. ಮಂಡ್ಯದ ಜೈಲಿನಲ್ಲಿ ಪ್ರತಿಯೊಂದು ಇದಕ್ಕೂ ಕೂಡ ರೇಟ್ ಕಾರ್ಡ್ ನೋಡಿ, ಈಗಾಗಲೇ ಅಲೋಕ್ ಕುಮಾರ್ ಅವರು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಯಾವುದೋ ಚೀಟಿ ಅನಧಿಕೃತವಾಗಿ ಹಾಕಿರೋದು. ಅದಕ್ಕೆಲ್ಲ ನಾವು ಏನು ಸಂಪೂರ್ಣವಾಗಿ ಗಂಭೀರವಾಗಿ ತೊಗೊಳಕ್ಕಾಗೋದಿಲ್ಲ. ವಾಟ್ ಎವರ್ ಇಟ್ ಈಸ್, ಅದು ಆಚೆ ಹೆಂಗೆ ಬಂತು, ಯಾರ್ದು ಏನು ಅಂತ ಗೊತ್ತಾಗಬೇಕು. ಈಗ ಯಾವುದೋ ಒಬ್ಬರು ಚೀಟಿನಲ್ಲಿ ಬರೆದಿದ್ದಾರೆ. ಅದು ಯಾರು ಬರೆದಿದ್ದಾರೆ, ಅದು ಅಧಿಕೃತನ ಅನಧಿಕೃತನ ಅಥವಾ ಯಾರೋ ಬೇರೆಯವ್ರು ನಮ್ಮವರೇ ಏನು ರಿಲೀಸ್ ಮಾಡಿದಾರ. ಈಗ ಅದರದ್ದು ಫೋಟೋ ಹೆಂಗೆ ಬಂತು, ಫೋಟೋ ಹೇಗೆ ರಿಲೀಸ್ ಆಯಿತು, ಮೊಬೈಲಿಗೆ ಆ್ಯಕ್ಸೆಸ್ ಇತ್ತಾ, ಅದೆಲ್ಲನೂ ನೋಡಬೇಕಲ್ಲ. ಈ ಕಳೆದ 1 ತಿಂಗಳಲ್ಲಿ ನಾವು ಆಗಲೇ 3 ಕಾರಾಗೃಹ ಮೇಲೆ ಸರ್ಪ್ರೈಸ್ ದಾಳಿಯನ್ನು ನಾವು ಮಾಡಿದ್ದೇವೆ. ಕೆಲವು ಮಾಹಿತಿಯನ್ನು ಸಿಕ್ಕಿದೆ, ನಿಮಗೂ ಗೊತ್ತಿದೆ. ಪರಪ್ಪ ಅಗ್ರಹಾರ್ನಲ್ಲಿರ್ಬೋದು, ಮೊನ್ನೆ ಬೆಳಗಾಂ ಜೈಲಿನಲ್ಲೂ ಆಗಿದೆ. ಅಲ್ಲಿ ಹೆಚ್ಚು ಏನು ವಸ್ತುಗಳು ಸಿಕ್ಕಿಲ್ಲ. ಹಾಗೆ ಮಂಡ್ಯದಲ್ಲೂ ಮಾಡ್ತೀವಿ. ಬೇರೆ ಎಲ್ಲರ ಕಡೆ ಸರ್ಪ್ರೈಸ್ ಆಗಿ ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ಯಾಕಂದರೆ ಯಾರು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಸರ್ಕಾರಕ್ಕೆ. ಮತ್ತು ಪ್ರಿಸನ್ ರಿಫಾರ್ಮ್ಸ್ ಬಗ್ಗೆನೂ ಕೂಡ ಇವತ್ತು ಒಂದು ಮೀಟಿಂಗ್ ಇದೆ. ಹಿತೇಂದ್ರ ಅವರ ಒಂದು ಸಮಿತಿ ರಚನೆ ಮಾಡಿದ್ವಿ. ಆ ಶಿಫಾರಸುಗಳ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಮಾಡ್ತೀವಿ. ಕುಮಾರಸ್ವಾಮಿ ಅವರು JDS ಭವನದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಆರಂಭ ಮಾಡಿರುವಂಥದ್ದು. ಪೂರ್ತಿ ಪತ್ರಿಕಾಗೋಷ್ಠಿ ಇಲ್ಲಿವರೆಗೂ ಗೃಹ ಸಚಿವರ ವಿರುದ್ಧ. ನೀವು RDPR ಮಿನಿಸ್ಟರ್ ಆಗಿರುವಾಗಿಂದ ಹಿಡಿದು ಇಲ್ಲಿವರೆಗೂ ಒಂದು ಜ್ಞಾನೇಂದ್ರ ಕುಮಾರ್ ವಿಚಾರ ಮಾತಾಡಿದ್ದಾರೆ, KPSC ವಿಚಾರ ಮಾತಾಡಿದ್ದಾರೆ, RSS ಅಕೌಂಟ್ ಬಗ್ಗೆ ಪ್ರತಿದಿನ ನೀವು ಕೇಳ್ತೀರಾ. ನೀವು ರಾಜೀನಾಮೆ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ, ನಿಮ್ಮ ನಾಲ್ಗೆ ಸರಿ ಇಟ್ಕೊಳ್ಳಿ ಅಂತ ಮೆನ್ಷನ್ ಮಾಡ್ತೀವಿ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು JDS ಅವ್ರು ಯಾರ್ರೀ? ಈಗ ನೀವು ಪಾಪ ನಿಮ್ಮ ಪಕ್ಷಕ್ಕೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕರ್ಗೆ ಬೇಕಾಗಿದೆ ನಿಮಗೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.